ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಫುಡಿ ಮಾಂಕ್. ಇವತ್ತಿನ ಡೇ 4 ಕರ್ನಾಟಕ ಫುಡ್ ಟೂರಲ್ಲಿ ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಬಂದಿರ್ತಕ್ಕಂಥ ಜಾಗ ಕೊಲ್ಲಾಪುರ. ಈಗ ಫಸ್ಟ್ ಕೊಲ್ಲಾಪುರ ಟೆಂಪಲ್ ದರ್ಶನ ಮಾಡಿಕೊಂಡು ಎಲ್ಲೆಲ್ಲಿ ಫುಡ್ ಚೆನ್ನಾಗಿರುತ್ತೆ ಅಂತ ತೋರಿಸ್ಕೊತೀನಿ. ಸೊ ಫಸ್ಟ್ ದರ್ಶನ ಮಾಡ್ಕೊಳ್ಳೋಣ ಬನ್ನಿ. ಶ್ರೀ ಅಂಬಾಬಾಯಿ ಮಹಾಲಕ್ಷ್ಮಿ ಟೆಂಪಲು 7ನೇ ಶತಮಾನದಲ್ಲಿ ಕಟ್ಟಿರ್ತಕ್ಕಂಥ ಒಂದು ಶಕ್ತಿಪೀಠ. ಇಲ್ಲಿ ಸಿಕ್ಕಾಪಟ್ಟೆ ಕ್ಯೂ ಇದ್ರೂ ಒಂದು 20 ಮಿನಿಟ್ಸಲ್ಲಿ ದರ್ಶನ ಆಯಿತು. ತುಂಬಾ ಪೀಸ್ಫುಲ್ ಆಗಿತ್ತು ಅಂತ ಹೇಳಬೇಕು. ಸೊ ಈಗ ನೆಕ್ಸ್ಟ್ ಪಿಟ್ ಸ್ಟಾಪ್ ಆಗಿ ನಾವು ಮಿಸಲ್ ಬ್ರೆಡ್ ತಿನ್ನೋಣ ಅಂತ ಹೇಳ್ಬಿಟ್ಟು ಫಡ್ತಾರೆ ಮಿಸಲ್ ಸೆಂಟರ್ ನಾವು ಜಾಗಕ್ಕೆ ಬಂದಿದ್ದೀವಿ. ಇಲ್ಲಿ ಭಾಳನೇ ಫೇಮಸ್ ಆ್ಯಂಡ್ 40 ಇಯರ್ಸಿಂದ ನಡೆಸ್ಕೊಂಡ್ಬರ್ತಿದ್ದಾರೆ. ಇಲ್ಲಿ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿ ತಿನ್ಬೇಕನ್ಸುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಸೊ ಈಗ ನಾವು ಕ್ಯೂಲ್ ನಿಂತಿದ್ದೀವಿ. ಹೆಸರು ಬರ್ಸ್ಬೇಕಂತೆ. ಹೆಸರು ಬರ್ಸೋದ್ ಮೇಲೆ ಕರೀತಾರೆ, ಆಮೇಲೆ ಹೋಗಿ ತಿನ್ನೋದು. ಚಿಕ್ಕ ಜಾಗ ಇದೆ, ಅದರಿಂದ ಸ್ವಲ್ಪ ವೆಯ್ಟ್ ಮಾಡಿ ತಿನ್ನಬೇಕಾಗತ್ತೆ. ಇವತ್ತು ಬೇರೆ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಡಿಮ್ಯಾಂಡ್ ಇದೆ. ಹೋಗಿ ನೋಡೋಣ. ಫಡ್ತಾರೆ ಮಿಸಲ್ ಸೆಂಟರ್ ಒನ್ ಆಫ್ ದ ಓಲ್ಡೆಸ್ಟ್ ಆ್ಯಂಡ್ ಫೇಮಸ್ ಪಿಟ್ ಸ್ಟಾಪ್ ಇನ್ ಕೊಲ್ಲಾಪುರ್ ಅಂತ ಹೇಳಿದ್ರೆ ತಪ್ಪಂತ ಓದಿಲ್ಲ. ಇವ್ರ ಹತ್ರ ಸಿಗುವಂಥ ಡಿಶಸ್ಸಲ್ಲಿ ಮೋಸ್ಟ್ ಫೇಮಸ್ ಅಂತ ಹೇಳಿದ್ರೆ ಬ್ರೆಡ್ ಮಿಸಲ್ ಅಂತಲೇ ಹೇಳ್ತೀನಿ. ಸಿಕ್ಕಾಪಟ್ಟೆ ಡಿಮ್ಯಾಂಡ್ ಇದೆ ಅಂತ ಹೇಳಬೇಕು. ನಾವು ಹೋಗೋಷ್ಟೊತ್ತಿಗೆ ಫುಲ್ ಲಾರ್ಜ್ ಸ್ಕೇಲಲ್ಲಿ ಒಂದಾದ್ಮೇಲೆ ಒಂದು ಬ್ರೆಡ್ ಕಟ್ ಮಾಡಿ ಅದಕ್ಕೆ ಮಿಸಲೆಲ್ಲ ರೆಡಿ ಮಾಡಿ ಪ್ಲೇಟ್ಗೆ ಹಾಕಿ ಕೊಡ್ತಾನೆ ಇರ್ತಾರೆ. ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಹೇಳಬೇಕು. ಬೆಳಗ್ಗೆ 9 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಕಂಟಿನ್ಯೂಸ್ ಆಗಿ ನಡೀತಾ ಇರುತ್ತೆ. ಸೊ ಏನು ಮಾಡ್ತಾರೆ ನೋಡಿದ್ರೆ, ಫಸ್ಟ್ ನಿಂಬೆಹಣ್ಣು ಹಾಕಿ ಅದಕ್ಕೆ ಈರುಳ್ಳಿ ಹಾಕಿ ಅದಾದ್ಮೇಲೆ 2 ಬ್ರೆಡ್ ಅದಕ್ಕಿಟ್ಟು ಅದರ ನಂತರ ಒಂದು ಬೌಲ್ ತಗೊಂಡು ಅದಕ್ಕೆ ಕಾಳು ಹಾಕಿ ಆಮೇಲೆ ಆಲೂಗಡ್ಡೆ ಹಾಕಿ ಅದಕ್ಕೆ ಇವ್ರದೇ ಆದಂಥ ಒಂದು ಮಿಕ್ಸ್ಚರ್ ಇರುತ್ತೆ, ಅದನ್ನು ಅದರಲ್ಲಿ ಹಾಕಿ ಅದರ ನಂತರ ಇನ್ ಹೌಸ್ ಮಸಾಲ ಇರುತ್ತೆ. ಸೊ ಮಸಾಲನ ರೆಡಿ ಮಾಡಿರ್ತಾರೆ, ಅದನ್ನು ಬಿಸಿಯಾದ ಮಸಾಲನ ಅದಕ್ಕೆ ಹಾಕ್ತಾರೆ. ನೋಡಕ್ಕಂತೂ ಬಹಳ ಸಖತ್ತಾಗಿ ಕಾಣ್ತಿತ್ತು. ಒಂದು ಪ್ರಾಪರ್ ಅಥೆಂಟಿಕ್ ಮಿಸಲ್ ತಿನ್ನಬೇಕು ಕೊಲ್ಲಾಪುರ ಬಂದಾಗ ಅಂದರೆ ಡೆಫಿನೆಟ್ ಆಗಿ ಫಡ್ತಾರೆ ಟ್ರೈ ಮಾಡ್ಬೋದು. ಇವರು ಎವ್ರಿ ಡೇ ಇರ್ತಾರೆ, ಬಟ್ ಮಂಡೇ ಒಂದಿನ ರಜೆ ಇರುತ್ತೆ. ಸೊ ನೋಡ್ಕೊಂಡು ವಿಸಿಟ್ ಮಾಡಿ. ನಾವು ಇಲ್ಲಿ ಹೋಗಿ ಆರ್ಡರ್ ಮಾಡಿದ್ದು 1 ಪ್ಲೇಟ್ ಮಿಸಲ್ಲು. 1 ಪ್ಲೇಟ್ ಮಿಸಲ್ಗೆ 70 ರೂಪಾಯಿ ಚಾರ್ಜ್ ಮಾಡ್ತಾರೆ. ಈಗ ಜಾಗ ಸಿಕ್ತು. ಒಂದು 5 to 10 ಮಿನಿಟ್ಸ್ ವೆಯ್ಟ್ ಮಾಡಿದ್ವಿ ಅಷ್ಟೇ. ಈಗ ಟೇಸ್ಟ್ ಮಾಡ್ಬಿಟ್ಟು ಹೇಗಿದೆ ನೋಡೋಣ ಬನ್ನಿ. ಈಗ ನಾವು ಮಿಸಲ್ ಬ್ರೆಡ್ ತೊಗೊಂಡಿದ್ದೀವಿ. ಫಸ್ಟ್ ಮಿಸಲ್ ರೆಡಿ ಮಾಡಿದ್ದಾರೆ, ಅದ್ರ ಜೊತೆ ಬ್ರೆಡ್ ಕೊಟ್ಟಿದ್ದಾರೆ. ಬ್ರೆಡ್ ಅಂತೂ ಸೂಪರ್ ಸಾಫ್ಟ್ ಆಗಿದೆ, ಸಖತ್ ಫ್ಲಫಿಯಾಗಿ ಸಾಫ್ಟ್ ಆಗಿದೆ, ತುಂಬಾ ಚೆನ್ನಾಗಿದೆ. ಟ್ರೈ ಮಾಡೋಣ. ಬೌಲ್ ಫುಲ್ಲಾಗಿ ಕೊಟ್ಟಿರ್ತಕ್ಕಂಥ ಮಿಸಲ್ನ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ರಂತೂ ಭಾಳನೇ ಚೆನ್ನಾಗಿತ್ತು. ಆ ಬ್ರೆಡ್ ಜೊತೆ ತಿಂತಾ ಇದ್ರೆ ಇಟ್ ವಾಸ್ ರಿಯಲಿ ಬ್ಯೂಟಿಫುಲ್ ಕಾಂಬಿನೇಷನು. ಒಂದು ಸ್ವಲ್ಪ ಸ್ವೀಟು, ಒಂದು ಸ್ವಲ್ಪ ಖಾರ ಎಲ್ಲ ಮಿಕ್ಸ್ ಆಗಿ ಸಗದಾಗಿತ್ತು. ಆ್ಯಂಡ್ ಬ್ರೆಡ್ ಅಂತೂ ತುಂಬಾ ಸಾಫ್ಟ್ ಆಗಿತ್ತು. ಒನ್ ಆಫ್ ದ ಬೆಸ್ಟ್ ಬ್ರೆಡ್ಸ್ ಐ ಹ್ಯಾಡ್. ಅದ್ರ ಜೊತೆಗೆ ಲಾಸ್ಟಲ್ಲಿ ಇವರು ಒಂದು ಮಸಾಲ ಕೊಡ್ತಾರೆ. ಸೊ ಆ ಮಸಾಲ ಸ್ವಲ್ಪ ಖಾರ ಇರುತ್ತೆ. ಸೊ ಅದನ್ನು ಮಿಸಲ್ ಜೊತೆ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದಾರೆ. ಸಿಕ್ಕಾಪಟ್ಟೆ ಕಿಕ್ ಕೊಡುತ್ತೆ ಅಂತ ಹೇಳ್ಬೇಕು. ಫಡ್ತಾರೆ ಮಿಸಲ್ ಸೆಂಟ್ರಲ್ಲಿ ಸೂಪರ್ ಆಗಿರೋಂಥ ಮಿಸಲ್ ಬ್ರೆಡ್ ತಿಂದ್ವಿ. ಭಾಳ ಚೆನ್ನಾಗಿತ್ತು. ಬ್ರೆಡ್ ಅಂತೂ ಸೂಪರ್ ಸಾಫ್ಟ್ ಇತ್ತು. ಈ ಥರ ನಾನು ಎಲ್ಲೂ ತಿಂದೇ ಇರಲಿಲ್ಲ, ತುಂಬ ಇಷ್ಟ ಆಯಿತು. ಈಗ ಈ ಜಾಗದ ಲೊಕೇಶನ್ ಡೀಟೇಲ್ಸನ್ನು ನಾನು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈಗ ನಾವು ನೆಕ್ಸ್ಟ್ ಜಾಗ ಎಕ್ಸ್ಪ್ಲೋರ್ ಮಾಡೋಕೆ ಹೋಗೋಣ. ಯಾವುದಂತ ತೋರಿಸ್ಕೊತೀನಿ, ಬನ್ನಿ ಹೋಗೋಣ. ಕೊಲ್ಲಾಪುರಲ್ಲಿ ದೇವ ದರ್ಶನ ಆಯಿತು, ಮತ್ತು ಮಿಸಲ್ ಬ್ರೆಡ್ ಆಯಿತು. ಈಗ ಮಧ್ಯಾಹ್ನ ಲಂಚ್ ಮಾಡೋಣ ಅಂತ ಹೇಳ್ಬಿಟ್ಟು ದೇವಸ್ಥಾನದ ಪ್ರಸಾದ ಆದ ಮಹಾಲಕ್ಷ್ಮಿ ಟೆಂಪಲ್ ಅವ್ರದ್ದೇ ಅನ್ನ ಪ್ರಸಾದ ಇದೆ, ಅದನ್ನು ಟ್ರೈ ಮಾಡೋಣ ಅಂತ ಬಂದಿದ್ದೀವಿ. ಈಗ ಇಲ್ಲಿ ಚೊಪ್ಲಿ ಬಿಟ್ಬಿಟ್ಟು ಒಳಗೆ ಹೋಗಿ ಊಟ ಮಾಡಬೇಕು. ತೋರಿಸ್ಕೊಡ್ತೀನಿ ಬನ್ನಿ. ಮಹಾಲಕ್ಷ್ಮಿ ಟೆಂಪಲು ಬ್ಯಾಕ್ ಸೈಡು ಮಹಾಲಕ್ಷ್ಮಿ ಅನ್ನಛತ್ರ ಅಂತ ಒಂದು ಜಾಗ ಇದೆ. ಸೊ ದೇವಸ್ಥಾನ ದರ್ಶನಕ್ಕೆ ಹೋದಾಗ ಅವರೊಂದು ಚೀಟಿ ಕೊಡ್ತಾರೆ. ಆ ಚೀಟಿ ತೊಗೊಂಬಂದರೆ ಇಲ್ಲಿ ಊಟ ಮಾಡ್ಬೋದು. ದೇವ್ರ ಪ್ರಸಾದ ನೈವೇದ್ಯ ಇಟ್ಟಿರ್ತಕ್ಕಂಥ ಊಟನ ನಮಗೆ ಕೊಡ್ತಾರೆ. ಸೊ ಇಲ್ಲಿ ಲಕ್ಷಾಂತರ ಜನ ಇಲ್ಲಿ ಬಂದು ಊಟ ಮಾಡ್ಕೊಂಡು ಹೋಗ್ತಿರ್ತಾರೆ. ಸೊ ನಾವು ಟ್ರೈ ಮಾಡೋಣ ಅಂತೇಳಿ ಬಂದ್ವಿ. ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆ ತನಕ ಊಟ ಆಗ್ತಾರೆ. ನಾವು ಹೋಗಿದ್ದಿನ ಸಿಂಪಲ್ ಆಗಿ ಒಂದು ಪಲಾವು ಆಮೇಲೆ ಪಾಯಸ ಎಲ್ಲ ಕೊಟ್ಟಿದ್ರು. ನೋಡಿದ್ರಲ್ಲ, ಊಟ ಅಂತೂ ತುಂಬಾ ಚೆನ್ನಾಗಿತ್ತು. ಪಲಾವ್ ಮೈಲ್ಡ್ ಆಗಿ ಮತ್ತು ಸ್ವೀಟು, ಆ ಪಾಯಸ ಎಲ್ಲ ಭಾಳ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ನೀವು ಈ ಕಡೆ ಇಲ್ಲಿ ಬಂದಾಗ ಟ್ರೈ ಮಾಡಿ ನೋಡ್ಬೋದು. ಆ್ಯಂಡ್ ಈಗ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಸಂಜೆ ಮಾರ್ಕೆಟ್ಗೆ ಹೋಗಿ ಆ ಕೊಲ್ಲಾಪುರ ಚಪ್ಪಲ್ ಅದೆಲ್ಲ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅದಾದಮೇಲೆ ಎಕ್ಸ್ಪ್ಲೋರ್ ಮಾಡಿ ನಿಮಗೆ ಕೊಲ್ಲಾಪುರಿ ಬೇಲೆಲ್ಲ ತೋರಿಸ್ಕೊಡ್ತೀನಿ. ವೆಯ್ಟ್ ಮಾಡಿ. ಈಗ ಐಸ್ ಕ್ರೀಮ್ ತಿನ್ನೋಣ ಅಂತ ಹೇಳ್ಬಿಟ್ಟು ಸೋಲಾಂಕಿ ಐಸ್ ಕ್ರೀಮ್ಸ್ ಅಂತ ಒಂದು ಜಾಗಕ್ಕೆ ಬಂದಿದ್ದೀವಿ. ಇದು ಬಂದು 1947ರಲ್ಲಿ ಶುರು ಮಾಡಿದ್ದಾರೆ. ಇಲ್ಲಿ ವೈಡ್ ವೆರೈಟಿ ಆಫ್ ಐಸ್ ಕ್ರೀಮ್ ಸಿಗುತ್ತೆ. ಬನ್ನಿ ತೋರಿಸ್ಕೊಡ್ತೀನಿ. ಸೋಲಾಂಕಿ ಕೂಲ್ ಡ್ರಿಂಕ್ಸ್ 1947ರಲ್ಲಿ ಶುರು ಮಾಡಿ ಇವತ್ತಂಕನ ಸಕ್ಸಸ್ಫುಲ್ ಆಗಿ ಯೂನಿಕ್ ಟೈಪ್ ಆಫ್ ಮಿಲ್ಕ್ ಶೇಕ್ಸ್ ಆಮೇಲೆ ಐಸ್ ಕ್ರೀಮ್ಸ್ ಎಲ್ಲ ಸರ್ವ್ ಮಾಡ್ತಾರೆ. ಈಗ ನಾವು ಕಾಕ್ಟೇಲ್ ಶೇಕ್ ತೊಗೊಂಡಿದ್ದೀವಿ. ಫುಲ್ ಮೇಲ್ಗಡೆ ಎಲ್ಲ ಡ್ರೈ ಫ್ರೂಟ್ಸ್ ಟಾಪಿಂಗ್ ಮಾಡಿದ್ದಾರೆ. ಆಮೇಲೆ ನೋಡಿದ್ರೆ ಸೀತಾಫಲ್ ಶೇಕ್ ವಿತ್ ಐಸ್ ಕ್ರೀಮ್ ಮೇಲ್ಗಡೆ ಇದೆ.
ಅದ್ರ ಜೊತೆಗೆ ಕಾಜು ಬಾದಾಮ್ ಶೇಕ್ ಅಂತ ಇದೆ. ಎಲ್ಲರೂ ನೋಡೋಕೆ ಸೂಪರ್ ರಿಚಾಗಿ ಕಾಣ್ತಿದೆ. ಟ್ರೈ ಮಾಡಿ ನೋಡೋಣ. ಹೇಳ್ದಂಗೆ ಪ್ರತಿಯೊಂದು ಡಿಶು ಹೊಸದಾಗಿತ್ತು, ಯಾವುದು ನಾನು ಆಲ್ರೆಡಿ ತಿಂದಿದ್ದೀನಿ ಅಂತ ಅನ್ಸೋದೇ ಇಲ್ಲ. ಸೊ ಕ್ರೀಮಿ ಟೆಕ್ಸ್ಚರ್ಡ್ ಐಸ್ ಕ್ರೀಮು, ಅದ್ರ ಜೊತೆಗೆ ಡ್ರೈ ಫ್ರೂಟ್ಸು ಎಲ್ಲ ಮಿಕ್ಸ್ ಆಗಿ ತುಂಬಾ ರಿಚ್ ಆಗಿ ಸಗದಾಗಿತ್ತು ಅಂತಲೇ ಹೇಳಬೇಕು. ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಡಿಫ್ರೆಂಟ್ ವೆರೈಟೀಸ್ ಆಫ್ ಮಿಲ್ಕ್ ಶೇಕ್ಸ್ ಎಲ್ಲ ಟ್ರೈ ಮಾಡಿದ್ವಿ. ಸೊ 880 rupees ಫುಲ್ ಬಿಲ್ ಆಯಿತು. ಸೋಲಂಕಿ ಐಸ್ ಕ್ರೀಮ್ಸಲ್ಲಿ ಚೆನ್ನಾಗಿರೋಂಥ ಸೀತಾಫಲ್ ಶೇಕು ಮತ್ತು ಕಾಕ್ಟೇಲ್ ಸ್ಪೆಷಲ್ ತಿಂದ್ವಿ. ನೀವು ಬಂದಾಗ ಟ್ರೈ ಮಾಡಿ ನೋಡಿ, ತುಂಬಾ ಚೆನ್ನಾಗಿದೆ. ಕೊಲ್ಲಾಪುರ್ಗೆ ಒನ್ ಆಫ್ ದ ಫೇಮಸ್ ಥಿಂಗ್ ಏನಪ್ಪ ಅಂತ ಹೇಳಿದ್ರೆ ಕೊಲ್ಲಾಪುರ್ ಚಪ್ಪಲ್ಸು. ಸೊ ಅದನ್ನು ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೇಳ್ಬಿಟ್ಟು ಒಂದು ಕಂಪ್ಲೀಟ್ ಸ್ಟ್ರೀಟೇ ಇದೆ. ಸೊ ಕೊಲ್ಲಾಪುರ್ ಚಪ್ಪಲ್ನ ಮಾರೋ ಸ್ಟ್ರೀಟ್ ಒಂದಿದೆ. ಸೊ ಅಲ್ಲೋಗ್ಬಿಟ್ಟು ಜೆಂಟ್ಸ್ ಚಪ್ಪಲು, ಲೇಡೀಸ್ ಚಪ್ಪಲ್ ಎಲ್ಲ ವೆರೈಟಿ ಆಫ್ ಚಪ್ಪಲ್ಸು ಮಾರ್ತಿರ್ತಾರೆ. ಸೊ ಒಂದು ರೀಸನಬಲ್ ಪ್ರೈಸಲ್ಲಿ ಇರುತ್ತೆ. ಹೋಗಿ ಎಕ್ಸ್ಪ್ಲೋರ್ ಮಾಡಿ. ನೀವು ಕೊಲ್ಲಾಪುರ್ಗೆ ಹೋದಾಗ ಡೆಫಿನೆಟ್ಲಿ ಇಷ್ಟಪಡ್ತೀರಾ. ನಾನು ಕೊಲ್ಲಾಪುರಿ ಬೇಲ್ ಮೈಸೂರು ಮತ್ತು ಶಿವಮೊಗ್ಗಲ್ಲಿ ತಿಂದಿದ್ದೀನಿ. ಕೊಲ್ಲಾಪುರಿಗೆ ಬಂದ್ಬಿಟ್ಟು ಕೊಲ್ಲಾಪುರಿ ಬೇಲ್ ತಿಂದೆ ಹೆಂಗೆ ಅಂತ ಟ್ರೈ ಮಾಡೋಣ ಅಂತೇಳಿ ರಾಜ್ಭವ್ ಅನ್ನೋ ಜಾಗಕ್ಕೆ ಬಂದಿದ್ದೀನಿ. ಇಲ್ಲಿ ಕೊಲ್ಲಾಪುರಿ ಬೇಲ್ ಭಾಳನೇ ಫೇಮಸ್ ಅಂತ ಕೇಳ್ಪಟ್ಟಿದ್ದೀನಿ. ಬನ್ನಿ ತೋರಿಸಿ. ಲೋಕಲೈಟ್ಸ್ ಹತ್ರ ಎಲ್ಲಿ ಕೊಲ್ಲಾಪುರಿ ಬೇಲ್ ಚೆನ್ನಾಗಿರುತ್ತೆ ಅಂತ ಕೇಳಿದಾಗ ಎಲ್ಲರೂ ರಾಜ್ಭವ್ ಹೋಗಿ ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಇಲ್ಲಿ ಬಂದು ಟ್ರೈ ಮಾಡಕ್ಕೆ ಬಂದಿದ್ದೀವಿ. ಈ ಜಾಗದ ಡೀಟೇಲ್ಸು ಮತ್ತು ಈ ಜಾಗದಲ್ಲಿ ಏನು ಚೆನ್ನಾಗಿರುತ್ತೆ ಅಂತ ಓನರ್ ಹತ್ರನೇ ಕೇಳೋಣ ಬನ್ನಿ. हमारे यहाँ बेल में अलग अलग वैरायटी है. यहाँ से शुरू करने का स्पेशल गीला बेल, फर्स्ट आइटम स्पेशल गीला बेल, उसके बाद फरसान बेल, उसके बाद बेवड़ा मिक्सचर, लाइट में भड़ंग या दाल मिलता है. ये लिस्ट हो जाने के बाद वो लिस्ट अलग है. हाँ, पहले स्पेशल गीला बेल खाना पड़ेगा. नॉर्मल बोले तो ज़्यादा तीखा नहीं, ज़्यादा मीठा नहीं, ज़्यादा हेवी नहीं, ज़्यादा लाइट नहीं. अब पहले एक स्पेशल गीला बेल टेस्ट कीजिए. उसके बाद फरसान बेल खाने का. फरसान बेल में भड़ंग या चुरमुरा आता है, सिर्फ फरसान आता है. उसके बाद स्पेशल चिवड़े का बेवड़ा मिक्सचर आता है. नहीं तो आप अगर पापड़ी खाना पसंद करेंगे तो लिक्विड पापड़ी आता है. अगर आपको कोई हेवी डिश चाहिए तो टी टाइम नाम का बेल आता है. आपको थोड़ा तीखा चाहिए तो रेड चिल्ली का सेका बेल आता है. ऐसे बेल में अलग अलग वैरायटी है. और गीला बेल ओके. पहले स्पेशल गीला बेल नॉर्मल देता हूँ. नॉर्मल चलेगा क्या? तीखा चाहिए? नॉर्मल एक स्पेशल हाँ नॉर्मल देता हूँ. ಮಾಲೀಕರು ಹೇಳಿದ ಪ್ರಕಾರ ಫಸ್ಟು ಸ್ಪೆಷಲ್ ಗಿಲಾ ಬೇಲ್ ತೊಗೊಂಡ್ವಿ. ಅದಕ್ಕೆ ಪುರಿ ಹಾಕಿ ಆಮೇಲೆ ಸೇವು, ಪಾಪಡಿ ಎಲ್ಲ ಹಾಕ್ಬಿಟ್ಟು ಈರುಳ್ಳಿ ಮತ್ತು ಇವ್ರದೇ ಆದಂಥ ಒಂದು ಸ್ಪೆಷಲ್ ಚಟ್ನಿ ಎಲ್ಲ ಹಾಕಿ ನೀಟಾಗಿ ಒಂದು ಮಿಕ್ಸ್ ಮಾಡಿ ಕೊಡ್ತಾರೆ. ಒಂದು ಪ್ಲೇಟ್ ಸ್ಪೆಷಲ್ ಗಿಲಾ ಬೇಲ್ಗೆ 40 ರೂಪಾಯಿ ಚಾರ್ಜ್ ಮಾಡ್ತಾರೆ. ಸೊ ಕ್ವಾಂಟಿಟಿ ವೈಸ್ ನೋಡಿದ್ರೆ ಪರವಾಗಿಲ್ಲ, ಸುಮಾರಾಗೇ ಇರುತ್ತೆ. ಒಬ್ಬರು ಆರಾಮಾಗಿ ತಿನ್ಬೋದು. ಇದಕ್ಕೆ ಮೇಲ್ಗಡೆ ಮತ್ತೆ ಒಂದು ಚಟ್ನಿ ಹಾಕ್ಬಿಟ್ಟು ಮತ್ತು ಸೇವ್ ಹಾಕಿ ಕೊಡ್ತಾರೆ. ಅದಾದಮೇಲೆ ಮೇಲ್ಗಡೆ ಲಾಸ್ಟಲ್ಲಿ ಒಂದು ಮಿರ್ಚಿ ಇಟ್ಕೊಡ್ತಾರೆ. ನೋಡೋಕ್ಕಂತೂ ಸಖತ್ತಾಗಿ ಕಾಣ್ತಿತ್ತು. ಹೊಸತನ ಏನಂದರೆ ಪ್ಲಾಸ್ಟಿಕ್ಕು ಅಥವಾ ವುಡನ್ ಸ್ಪೂನ್ ಕೊಡದೆ ಕಾರ್ಡ್ಬೋರ್ಡಲ್ಲಿ ಒಂದು ಸ್ಪೂನ್ ತಯಾರು ಮಾಡಿ ಅದರಲ್ಲೇ ತಿನ್ನಿ ಅಂತ ಕೊಡ್ತಾರೆ. ತಿಂತಾ ಇದ್ರೆ ಟೇಸ್ಟ್ ವಿಚಾರಕ್ಕೆ ಬಂದರೆ ತಿಂತಾ ಒಂದು ಚೂರು ಖಾರವಾಗಿ ಆಮೇಲೆ ಟ್ಯಾಂಗಿ ಮತ್ತು ಸ್ವೀಟು ಎಲ್ಲ ಮಿಕ್ಸ್ ಆಗಿ ಸಗದಾಗಿತ್ತು. ತಿಂದಿದ ಕೂಡಲೇ ಆ ಮಿರ್ಚಿ ತೊಗೊಂಡು ಒಂದು ಬೈಟ್ ತೊಗೊಂಡ್ರೆ ಪರ್ಫೆಕ್ಟ್ ಆಗಿರುತ್ತೆ. ರಾಜಾಭವ್ ಬೇಲಲ್ಲಿ ಸೂಪರ್ ಆಗಿರೋಂಥ ಕೊಲ್ಲಾಪುರ್ ಸ್ಪೆಷಲ್ ಬೇಲ್ ತೋರಿಸ್ತೈತೆ. ಭಾಳನೇ ಚೆನ್ನಾಗಿತ್ತು. ಆ್ಯಕ್ಚುಲಿ ಮೈಸೂರು ಮತ್ತು ಶಿವಮೊಗ್ಗಕ್ಕಿಂತ ಇಲ್ಲಿ ಭಾಳ ಇಷ್ಟ ಆಯ್ತು ನನಗೆ. ಈಗ ನಾವು ಈ ಕೊಲ್ಲಾಪುರ್ ಫುಡ್ ಟೂರು ಮತ್ತು ಫುಲ್ ನಾರ್ತ್ ಕರ್ನಾಟಕ ಫುಡ್ ಟೂರ್ ಇಲ್ಲಿಗೆ ಮುಗಿಯುತ್ತೆ. ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ನಂಬ್ತೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿಗೆಲ್ಲ ಶೇರ್ ಮಾಡಿ. ಈ ಥರ ಇನ್ನೊಂದು ವಿಡಿಯೋ ಸಿಗೋಣ. ಅಂಟಿಲ್ ದೆನ್ ಸಿ ಯು ಟೇಕ್ ಕೇರ್. ಬಾಯ್.